ಕ್ವಾಕ್ಸ್ ಬಗ್ಗೆ ಮಾತಾಡ್ತಾ ಇದ್ರಲ್ಲ, ಹಾಂ 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 ಹೂ ಆರ್ ಹಾಂ ದೀಸ್ ಕ್ವಾಕ್ಸ್ ಸರ್? ಅಂದ್ರೆ ಈಗ ಹಾಂ ಸೊ ನಾನು ಆಗಲೇ ಹೇಳ್ದಂಗೆ ಈ ಬೆಂಗಾಲಿಗಳು ಮತ್ತು ನಮ್ಮ ಮುಸಲ್ಮಾನ್ ಧರ್ಮದವರು ಸುಮಾರು ಜನ ಇರ್ತಾರೆ ಮೇಡಮ್. ಇವ್ರೇನು ಮಾಡ್ತಾರೆ, ಈ ಜನ ಕ್ವ್ಯಾಕ್ ಹತ್ರ ಹೋದಾಗ ಏನು ಮಾಡ್ತಾರೆ, ಕೆಲವು ಕ್ವ್ಯಾಕ್ಸ್ ಏನು ಮಾಡ್ತಾರೆ, ದಾರ ಕಟ್ತಾರೆ ಮೇಡಮ್. ಪ್ರಾಣ ಹೋಗುತ್ತೆ ದಾರ ಕಟ್ತಾರೆ. ಫಿಶರ್ಸ್ಗ ಈ ಪೈಲ್ಸ್ಗೆ, ಈ ಫಿಶರ್ಗೆ ಏನು ಮಾಡ್ತಾರೆ, ಏನೋ ಆ್ಯಸಿಡ್ ಹಾಕೋದು. ಇನ್ನೊಬ್ಬ ಕ್ವ್ಯಾಕ್ ಇರ್ತಾನೆ, ಎಲೆ ಇಡೋದು, ಅದ್ರ ಮೇಲೆ ಕುಂಕುಮ ಹಾಕೋದು, ಅದ್ರ ಮೇಲೆ ಅರ್ಶಿನ ಹಾಕೋದು, ಅದ್ರ ಮೇಲೆ ಸಣ್ಣ ಬೆಣ್ಣೆ ಇಡೋದು, ಅದ್ರ ಮೇಲೆ ಎಣ್ಣೆ ಹಾಕೋದು, ಏನ್ ಡಾಕ್ಟ್ರೆ ಕಾಯಿಸ್ಬಿಟ್ಟು ಅದನ್ನ ಮೋಷನ್ಗೆ ಹೋಗಿದಾಗಲಿ ಇಡ್ತಾರೆ ಮೇಡಮ್. ಇದೆಲ್ಲಾನು ಮಾಡ್ತಾರೆ, ಸತ್ಯವಾಗ್ಲೂ ಮಾಡ್ತಾರೆ. ರೆಡಿ ಇರ್ತಾರ ಜನ ಹೌದು, ರೆಡಿ ಎಕ್ಸ್ಪೆರಿಮೆಂಟ್ ಇರ್ತಾರೆ. ಮಾಡಕ್ಕೆ? ಹೌದೌದೌದು. ಆಮೇಲೆ ಈ ಕ್ವ್ಯಾಕ್ ಕ್ಲಿನಿಕ್ ಹೆಸರು ಕೇಳಿದ್ದೀರಾ? ಪಾರ್ವತಿ ಪೈಲ್ಸ್ ಕ್ಲಿನಿಕ್ಕು, ಭಾರತ್ ಪೈಲ್ಸ್ ಕ್ಲಿನಿಕ್ಕು, ಹಿಂದೂಸ್ತಾನ್ ಪೈಲ್ಸ್ ಕ್ಲಿನಿಕ್ಕು, ಗಂಗಾ ಪೈಲ್ಸ್, ಎಲ್ಲ ನದಿಗಳ ಹೆಸರಿಟ್ರೂ ಇಟ್ಬಿಟ್ಟಿದ್ದಾರೆ ಈ ಪೈಲ್ಸ್ ಕ್ಲಿನಿಕ್ ಹೆಸರು. ನಮ್ಮನೆ ಹತ್ರನೇ ಇದೆ ಕಾವೇರಿ ಪೈಲ್ಸ್ ಕ್ಲಿನಿಕ್ ಅಂತ. ನಮ್ಮ ಬಿಲ್ಡಿಂಗ್ 15 ಬಿಲ್ಡಿಂಗ್ ಆದಮೇಲೆ ಕಾವೇರಿ ಪೈಲ್ಸ್ ಕ್ಲಿನಿಕ್, ಡಾಕ್ಟರ್ ಬೆಂಗಾಲಿ. ಸೊ ಈ ಕ್ವ್ಯಾಕ್ಸ್ ಏನು ಮಾಡ್ತಾರೆ, ಕೆಲವೊಬ್ಬ ಇದನ್ನು ತುಮಕೂರು ಹತ್ರ ಅವನು ಉಂಗುರ ಕೊಡ್ತಾನೆ ಮೇಡಮ್, ಸಿಲ್ವರಿಂಗ್ ಕೊಡ್ತಾನಂತ. ಅವನು ಸಿಲ್ವರಿಂಗಿಗೆ 25,000 ಅಲ್ಲೇ ತೊಗೋಬೇಕು. 20,000 ಕೊಟ್ಟು ರಿಂಗ್ ಹಾಕ್ಕೊಂಡು ಗುರುದ್ವಾರನ ತೊಳ್ಕೊಂಡ್ರೆ 3 ತಿಂಗಳಲ್ಲಿ ಪೈಲ್ಸ್ ವಾಸಿ ಆಗತ್ತಂತೆ. ಡಾಕ್ಟ್ರೆ ಅದಾಯ್ತಲ್ವಾ? ಹೌದು. ಇನ್ನೊಬ್ಬ ಇದ್ದಾನೆ ಶಿವಮೊಗ್ಗದಲ್ಲಿ, ಪೈಲ್ಸ್ ಪಾಂಡು ಅಂತ. ಅವನು ಬೇಕಾದ್ರೆ ನೋಡಿ ಇನ್ಸ್ಟಾಗ್ರಾಮಲ್ಲಿ, ಪೈಲ್ಸ್ ಪಾಂಡು ಅಂತ. ಇನ್ಸ್ಟಾಗ್ರಾಮಲ್ಲಿ ಅವನು ಮಾರ್ಕೆಟ್ ಮಾಡಿದ್ದಾರೆ, ನಮ್ಮ ಪೈಲ್ಸ್ ಪಾಂಡು ಇದ್ದಾರೆ, ಎಲ್ಲ ಬನ್ನಿ ಇಲ್ಲಿಗೆ ಅಂತ. ಅವನು ಹೋಗಿ ಕಡ್ಡಿ, ಕಾಯಿ, ಕರ್ಪೂರ, ಬಾಳೆಹಣ್ಣು, ನಿಂಬೆಹಣ್ಣು ಎಲ್ಲ ತೊಗೊಳ್ಬೇಕಂತೆ. ಅವನೊಂದು ರಿಂಗ್ ಕೊಡ್ತಾನಂತೆ, ಆ ರಿಂಗ್ನ ಕೈಗೆ ಹಾಕ್ಬೇಕಂತೆ. ಆ ರಿಂಗ್ ಹಾಕಿದಾಗ ರಿಂಗ್ ಓಪನ್ ಆಗುತ್ತಂತೆ, ಆವಾಗ ಪೈಲ್ಸ್ ಎಲ್ಲ ವಾಸಿ ಆಗುತ್ತಂತೆ. ಇನ್ನೊಬ್ಬ ಇದ್ದಾನೆ ಈ ಕಡೆ ದೇವನಹಳ್ಳಿ ಕಡೆ ಎಲ್ಲೋ, ಈ ಟೈಟ್ ಆಗಿರುತ್ತೆ ಮೇಡಮ್, ಫಿಶರ್ ಅಂತ ಹೇಳಿದ್ನಲ್ಲ, ತುಂಬ ಟೈಟ್ ಆಗ್ಬಿಟ್ಟಿರುತ್ತೆ ಎನಲ್ ಕೆನಾಲು. ಅದನ್ನು ಎತ್ತಿನ ಕೊಂಬಿಡ್ತಾನೆ ಅಗಲ ಮಾಡೋಕೆ. ಅದನ್ನು ಇಟ್ಟು ಇಟ್ಟು ಅಯ್ಯಯ್ಯೋ ಇಟ್ಟು ಇಟ್ಟು ಅಗಲ ಮಾಡ್ತಾನೆ ಅದನ್ನು. ಅವನೇನು ಮಾಡಿದ ಒಂದು ಸರಿ ಕೊಂಬಿಟ್ಬಿಟ್ಟು ದೊಡ್ಡ ಕರಳೆ ತೂತಾಗ್ಬಿಟ್ಟಿತ್ತು ಮೇಡಮ್. ನಮ್ಮ ಆಸ್ಪತ್ರೆಗೆ ಬಂದು ಅದನ್ನು ನಾವು ಸರಿ ಮಾಡಿದ್ವಿ. ಸೊ ಈ ರೀತಿ ಆ್ಯಸಿಡ್ ಹಾಕ್ತಾರೆ, ಪೌಡ್ರ್ ಹಾಕ್ತಾರೆ, ಉಂಗುರ ಹಾಕ್ತಾರೆ, ಕೊಂಬಿಡ್ತಾರೆ, ಬೇರೆ ಬೇರೆ ಏನೇನೋ ಮಾಡ್ತಾರೆ ಮೇಡಮ್. ಆಮೇಲೆ ಅವರು EMI ಅವ್ರೇನು ಮಾಡ್ತಾರೆ, ಈ ಜನನ ಎಕ್ಸ್ಪೆಕ್ಟ್ ಮಾಡೋಕೆ ಏನು ಮಾಡ್ತಾರೆ, ಒಟ್ಟಿಗೆ 30,000 ಕೊಡೋದು ಯಾರು ಕೊಡೋಲ್ಲ. 10 ಸೀಟಿಂಗ್ ಬನ್ನಿ, 1 ಸೀಟಿಂಗ್ 3,000 ಕೊಡಿ, 10 ಸೀಟಿಂಗಲ್ಲಿ 30,000ದಲ್ಲಿ ಮುಗಿದೋಗುತ್ತೆ ಅಂತ. ಮೇಡಮ್ ನಮ್ಮ ಫ್ಯಾಮಿಲಿ ಮೆಂಬರನ್ನೇ, ಐ ಕಾಂಟ್ ಟೆಲ್ ಯು ಹೂ ದಟ್ ಫ್ಯಾಮಿಲಿ ಮೆಂಬರ್ ಇಸ್. ನಮ್ಮ ಫ್ಯಾಮಿಲಿ ಮೆಂಬರು, ನಾನೊಬ್ಬ ದೊಡ್ಡ ಸರ್ಜನ್ ಆಗಿ, ಪಾಪ್ಯುಲರ್ ಸರ್ಜನ್ ಆಗಿ, ಐ ಕ್ಯಾನ್ ಟೆಲ್ ಐ ಆಮ್ ದಿ ಬೆಸ್ಟ್ ಪರ್ಸನ್ ಫಾರ್ ದಿಸ್. ನಮ್ಮನೇಲೇ ಒಬ್ಬ ಕ್ವ್ಯಾಕ್ ಹತ್ರ ಹೋಗಿ 2,000 ಅಡ್ವಾನ್ಸ್ ಕೊಟ್ಟು ಬಂದಿದ್ರು ಮೇಡಮ್. ನಮ್ಮನೇಲಿ ಕಾರಣ ಅದಕ್ಕೆ ಅದೇ ನಮ್ಮನೇಲಿ ಮುಜುಗರ, ಅವಮಾನ. ಯಾ ಹೇಳಿದ್ರೆ ಅವಮಾನ, ಸಂಕೋಚ, ಮುಜುಗರ. ಮತ್ತೆ ನಮ್ಮನೇಲೇ ಗೊತ್ತಿರೋರ ಹತ್ರ ಹೆಂಗ್ ಹೋಗೋದು? ಆಯ್ತಾ ಹ್ಮ್ ಮೇಡಮ್. ಐ ವಾಸ್ ಡೆಲಿವರ್ಡ್ ಇನ್ ಎ ವಿಲೇಜ್. ಮೈ ಓನ್ ಮದರ್ ಹ್ಯಾಸ್ ದಿಸ್ ಪ್ರಾಬ್ಲಮ್. ಶಿ ಹ್ಯಾಸ್ ನಾಟ್ ಟೋಲ್ಡ್ ಮಿ ದಿಸ್. ಶಿ ಸೇಸ್ ಟು ಮೈ ಲೇಡಿ ಡಾಕ್ಟರ್, ನನ್ನ ಮಗ ಇದ್ರಲ್ಲಿ ದೊಡ್ಡ ಕೆಲಸ ಮಾಡ್ತಾನಂತೆ, ದೊಡ್ಡ ಸರ್ಜನ್ ಅಂತೆ, ನನಗೂ ಈ ಥರ ಸಮಸ್ಯೆ ಇದೆ ಅಂತ. ನೋಡಿ, ಸೊ ದಿಸ್ ಇಸ್ ದ ಸ್ಟೋರಿ ಆಫ್ ಮದರ್ಸ್ ಇನ್ ದಿಸ್ ಕಂಟ್ರಿ. ಹೆಣ್ಮಕ್ಳು, ತಾಯಂದಿರು ಈ ದೇಶದಲ್ಲಿ ಇನ್ನೂ ಅವರು ಎಂಪವರ್ ಆಗಿಲ್ಲ. ಪ್ಲೀಸ್ ಕಮ್ ಔಟ್ ಲೇಡೀಸ್. ಹಾಂ ಯಾಕೆ ಲುಕ್ ಅಟ್ ಇಟ್ ಆಸ್ ಅ ಟ್ರ್ಯಾಕ್ ಅಲ್ಲ, ಫಾಸ್ಟ್ ಹಾಂ ಟ್ರ್ಯಾಕ್. ಹಾಂ ಬೇಗ ಹೋದಷ್ಟು ಬೇಗ ಗುಣ ಆಗತ್ತೆ, ಬೇಗ ಡಿಲೇ ಮಾಡಿದಷ್ಟು ಇಟ್ಸ್ ನಾಟ್ ಗೋನ್ ಟು Not ಡಿಸಪಿಯರ್. only illiterates like mother. My mother is illiterate, never seen school. I see top level CEOs, CXOs, bureaucrats. I had a bureaucrat, madam, retired. IAS officer, retired lady. She came after retirement. ಏನು ಮೇಡಮ್ ಈಗ ಬಂದಿದ್ದೀರಾ ಅಂದರೆ, ಅಯ್ಯೋ ಡಾಕ್ಟ್ರೇ ಬ್ಯುಸಿ ಗೊತ್ತಲ್ಲ, IAS ಅಲ್ಲಿ ಎಷ್ಟು ಒತ್ತಡ ಇರುತ್ತೆ, ಎಷ್ಟು ಕೆಲಸ ನಮಗಿರುತ್ತೆ ಅಂತ. ಡೋಂಟ್ ಮೈಂಡ್ ಹಸ್ಬೆಂಡು ಮೀ ಆಸ್ಕಿಂಗ್, ಹಾಂ ಮೇ ಬಿ ಅದೇ ಫಿಯರಿಂಗ್ ದ ಕನ್ಸಲ್ಟೇಷನ್ ಹೆಂಗಿರತ್ತೋ, ಮತ್ತೆ ಅದನ್ನೆಲ್ಲ ಮತ್ತೆ ಲ್ಯಾಪ್ ಡಾಕ್ಟ್ರಿಗೆ ತೋರಿಸ್ಬೇಕು, ಆ ಥರ ಏನಾದರೂ ಮುಜುಗರ ಇದೆಯಾ? ಅದಕ್ಕೇನಾದರೂ ಇವತ್ತು ಟೆಕ್ನಾಲಜಿ ಇನ್ನೂ ದೂರ ಎಲ್ಲರೂ ಇದೆಯಾ? ವೇರ್ ಅಂಡ್ ದೇರ್ ಇಸ್ ಅ ಕ್ಯಾಮ್ರಾ ಸೆಟಪ್ ಆರ್ ವೇರ್ ಅಂಡ್ ಐ ಆಮ್ ಜಸ್ಟ್ ಥಿಂಕಿಂಗ್ ಲೌಡ್ ಹಿಯರ್. ಸೊ ಐ ಟೆಲ್ ಯು ಸಮಥಿಂಗ್. ಕನ್ಸಲ್ಟೇಷನ್ ಹತ್ರ ಹೆದರಿ ಅವರು ನಮ್ಮ ಹತ್ರ ಬರಲ್ಲ. ಆದರೆ ಮನೆ ಫ್ಯಾಮಿಲಿ ಮೆಂಬರ್ ಜೊತೆಗೆ ಹಂಚ್ಕೊಳ್ಳೋಕ್ಕೆ ಯಾಕೆ ಶೇರ್ ಮಾಡಲ್ಲ? ತಾಯಿ ಹತ್ರ ಶೇರ್ ಮಾಡಲ್ಲ, ಫ್ರೆಂಡ್ಸ್ ಹತ್ರ ಶೇರ್ ಮಾಡಲ್ಲ, ಹಸ್ಬೆಂಡ್ ಹತ್ರ ಶೇರ್ ಮಾಡಲ್ಲ. ನಿಜ, ನಮ್ಮ ಹತ್ರ ಬರೋಕ್ಕೆ ತೋರಿಸ್ಕೊಳ್ಳೋಕ್ಕೆ ಭಯ ಇರುತ್ತೆ, ಮುಜುಗರ ಇರುತ್ತೆ, ಏನೇನು ಪರೀಕ್ಷೆ ಮಾಡ್ತಾರೋ ಏನೋ ಅಂತ. ಮನೆ ಮೆಂಬರ್ಸ್ ಜೊತೆಗೆ ಯಾಕೆ ಶೇರ್ ಮಾಡಲ್ಲ? ಸೊ ಫಸ್ಟ್ ಸ್ಟೆಪ್ ಇಸ್ ಶೇರ್ ಇಟ್ ವಿತ್ ದೆಮ್. Sharing. First thing is sharing. You share what you have. You share your problem. Then they will try, let's go to a doctor ಅಂತ. ಅವ್ರಿಗೂ ಸ್ವಲ್ಪ ಹೋಪ್ ಕೊಡ್ತಾರೆ, ಹಾಂ ಧೈರ್ಯ ಕೊಡ್ತಾರೆ. ಕೊಡ್ತಾರೆ. ಹಾಂ ಮೇಡಮ್, ಇನ್ನೊಂದು ಸಮಸ್ಯೆ ಮೇಡಮ್, ಐ ಹ್ಯಾವ್ ಸೀನ್ ಮೆನಿ. ದಿಸ್ IAS officer who came to me, doctor, you know I'm an IAS officer. When I'm IAS, when I was a DC of some district, I called the DHO. DHO got a doctor to my house to see me. Diagnose ಮಾಡಲಿಲ್ಲ ಸರ್. Then she said, I want a big hospitals, corporate hospitals. Diagnose ಮಾಡಲಿಲ್ಲ ಸರ್. Then one of my colleague told, my friend told, here is a doctor, you will see, go to him ಅಂತ.
ರಿಟೈರ್ಮೆಂಟ್ ಆದಮೇಲೆ ಬಂದಿದ್ರು. ಶಿ ಹಸ್ ಸೀನ್ ಮೋರ್ ದೆನ್ 20 ಡಾಕ್ಟರ್ಸ್, ಯಾರೂ ಇದನ್ನು ಡಯಾಗ್ನೋಸ್ ಮಾಡಿರಲಿಲ್ಲ. ಅಂಥದ್ದೇನಾಗಿತ್ತು? ಐ ಟೋಲ್ಡ್ ಯು ನೋ, ಮೋಷನ್ಗೆ ಹೋಗೋ ಜಾಗ ಕೆಳಗೆ ಬರೋದು, ಬ್ಲ್ಯಾಡರ್ ಕೆಳಗೆ ಬರೋದು, ಲೀಕ್ ಆಗೋದು. ಡೆಲಿವರಿ ಹೋದರೆ ಆ್ಯಂಟಿಬಯೋಟಿಕ್ ಕಳಿಸ್ತಾರೆ ಡಾಕ್ಟ್ರೆ. ಮತ್ತೆ ಒಂದು ಯಾವುದೋ ಸಿರಪ್ ಕೊಡ್ತಾರೆ, ಡಯಟ್ ಚೇಂಜ್ ಮಾಡ್ಕೊಳ್ಳಿ ಅಂತಾರೆ, ಕಳಿಸ್ತಾರೆ. ನಾವು ನಾನ್ ವೆಜ್ ತಿಂತೀವಿ ಡಾಕ್ಟ್ರೆ, ನಾವೆಲ್ಲ ನಾನ್ ವೆಜಿಟೇರಿಯನ್ಸು, ನಮ್ಮ ಮನೇಲಿ ದಿನ ಇರಬೇಕು ನಾನ್ ವೆಜ್ಜು ಅಂತ ಮೇಡಮ್ಮು. ನಾವು ನಾನ್ ವೆಜ್ ತಿನ್ನೋದು ಬಿಟ್ಬಿಟ್ಟಿದ್ವಿ ಬಿಕಾಸ್ ಆಫ್ ದಿಸ್ ಡಯಟ್ ಚೇಂಜ್. ಏನು ಮಾಡೋದು ಸರಿ ಹೋಗಿಲ್ಲ, ಅದಕ್ಕೆ ನಿಮ್ಮ ಹತ್ರ ಬಂದೆ ಅಂತ. ಆಮೇಲೆ ಒನ್ ಡೇ ಐ ಫಿಕ್ಸ್ ದ ಡೇಟ್, ಸರ್ಜರಿ. ನೆಕ್ಸ್ಟ್ ಡೇ ಅಬ್ಬಾ, I got my life back. I wish I got this 36 years back. And she said, 36 long years Damn. she has suffered with this problem. I hope ಯಾರು? IAS bureaucrat. officer IAS. ಅಷ್ಟು ಎಜುಕೇಟೆಡ್ ಆದರೂ ಟ್ಯಾಬು ದೊಡ್ಡ ಅಧಿಕಾರಿ. ಹಾಗಾಗಿ ಸೊ ಇಟ್ ಈಸ್ ಎ ಟ್ಯಾಬು ಸಬ್ಜೆಕ್ಟ್, ಇಟ್ ಈಸ್ ಎ ಸ್ಟಿಗ್ಮಾ ಸಬ್ಜೆಕ್ಟ್. Nobody will share in open, nobody will speak in public. They suffer in silence for a long time. ಸೊ ಸೊಲ್ಯೂಷನ್ ಫಾರ್ ದಿಸ್ ಇಸ್, ಒನ್ ಇಸ್ ಯು ಶೇರ್ ವಿತ್ ಯುವರ್ ಫ್ಯಾಮಿಲಿ ಮೆಂಬರ್ಸ್, ಸೆಕೆಂಡ್ ಇಸ್ 3 ಸೊಲ್ಯೂಷನ್ಸ್ ಕೊಡೋಣ. ಒಂದು ಫ್ಯಾಮಿಲಿ ಮೆಂಬರ, ಎರಡನೇದು ಗೂಗಲ್ ಮಾಡಬೇಡಿ ದಯವಿಟ್ಟು, ಮೂರನೇದು ಗೋ ಟು ಎ ಕ್ವಾಲಿಫೈಡ್ ಸ್ಪೆಷಲಿಸ್ಟ್ ಡಾಕ್ಟರ್ಸ್, ಎ ಡಾಕ್ಟರ್ ಹೂ ಇಸ್ ಕಮಿಟೆಡ್, ಎ ಡಾಕ್ಟರ್ ಹೂ ಇಸ್ ಎಂಪಥೆಟಿಕ್, ಎ ಡಾಕ್ಟರ್ ಹೂ ವಿಲ್ ಲಿಸನ್ ಟು ಯು, ಡಾಕ್ಟರ್ ವಿಲ್ ಗಿವ್ ಸೊಲ್ಯೂಷನ್ ಟು ಯರ್ ಪ್ರಾಬ್ಲಮ್. ಡೋಂಟ್ ಗೋ ಟು ದೀಸ್ ಕ್ವಾಕರೀಸ್ಗೆಲ್ಲ ಹೋಗಬೇಡಿ. Never step into a quack's clinic. Trust your doctor. Have faith on him. Have belief on him. And go to him. You'll get the solution. One habit that makes you internally cringe, you know, when patients mention it. ಅವ್ರ ಹತ್ರ ಕನ್ಸಲ್ಟೇಷನ್ ಅಲ್ಲಿ ಏನೋ ಇದು ಅಂತ ಹೇಳಿದ ತಕ್ಷಣ ನಿಮ್ಗೆ ಒಳಗೆ ಸುಚ್ತಾ ಇರುತ್ತೆ, ಅಯ್ಯೋ ಇದಾ ಅಂತ. ವಾಟ್ ಇಸ್ ದಟ್ ಯು ಸಿ ಕಾಮನ್ಲಿ ಇನ್ ಪೇಷಂಟ್ಸ್? ಕಾಮನ್ಲಿ ಇನ್ ಪೇಷಂಟ್ಸ್ ಅಂದರೆ ಒನ್ ಹ್ಯಾಬಿಟ್. when a mother comes inside, the moment I see her, oh papa ಇವ್ರಿಗಿದೇನಾ ಅಂತ, 100% of the times I will not fail. ವೆರಿ ಕ್ಲಿಯರ್ ಆಗಿ ಆ ಮದರ್ ಏಜ್ ನೋಡಿ, ಅವ್ರ ಮುಖ ನೋಡಿ ಗೊತ್ತಾಗುತ್ತೆ ನನಗೆ, ಇವ್ರಿಗೆ ಕಾನ್ಸ್ಟಿಪೇಷನ್ ಇದೆ, ಯೂರಿನ್ ಲೀಕ್ ಆಗ್ತಾ ಇದೆ, ಇವ್ರಿಗೆ ಪೈಲ್ಸ್ ಆಗಿದೆ, ಫಿಷರ್ ಆಗಿದೆ, ಎಲ್ಲ ಕಡೆ ಹೋಗಿದ್ದಾರೆ, ಸೊಲ್ಯೂಷನ್ ಸಿಕ್ಕಿಲ್ಲ ಅಂತ. ದಟ್ಸ್ ಒನ್ ಥಿಂಗ್. ದೇರ್ ಇಸ್ ಅ ಬುಕ್ ಮೇಡಮ್, ಐ ಫರ್ಗಾಟ್ ದ ಆಥರ್, ಹೌ ಡಾಕ್ಟರ್ಸ್ ಥಿಂಕ್ ಅಂತ. ಇಟ್ಸ್ ಎ ಗ್ರೇಟ್ ಬುಕ್. ಆಥರ್ ಮರ್ತ್ಬಿಟ್ಟಿದ್ದೀನಿ ನಾನು, ಹೌ ಡಾಕ್ಟರ್ಸ್ ಥಿಂಕ್. ಆ ಪುಸ್ತಕದಲ್ಲಿ ದ ಮೊಮೆಂಟ್ ಪೇಷಂಟ್ ಕಮ್ಸ್ ಇನ್ ಸಿಟ್ಸ್, ಓಡುತ್ತೆ ಅದು, ಬ್ರೈನ್ ಸರಿಯಾಗಿ ಓಡ್ತಾ ಇರುತ್ತೆ, ಏನಿರ್ಬೋದು. ವಿ ಶುಡ್ ಥಿಂಕ್ ಪ್ರಾಪರ್ಲಿ ಫಾರ್ ದ ಪೇಷಂಟ್, so that you come at the right diagnosis. You ask the right questions. ಈ ಪ್ರಾಂಪ್ಟಿಂಗ್ ಅಂತಾರಲ್ಲ, ಈಗ ಚಾರ್ಜ್ ಪ್ರಾಂಪ್ಟ್ ಮಾಡೋ, ಪ್ರಾಂಪ್ಟ್ ಮಾಡೋ, ಗಿವ್ ನೈಸ್ ಪ್ರಾಂಪ್ಟಿಂಗ್ ಅಂತ. ಹಾಗೆ ನಾ ಪ್ರಾಂಪ್ಟಿಂಗ್ ಅನ್ನೋದು ಇವಾಗ ಬಂದಿಲ್ಲ, ನಾಟ್ ನೌ. ಪ್ರಾಂಪ್ಟಿಂಗ್ ಅನ್ನೋದು ಡಾಕ್ಟರ್ಸ್ಗೆ ಮೊದಲೇ ಬಂದಿತ್ತು. ಯು ಪ್ರಾಂಪ್ಟ್ ದ ಪೇಷಂಟ್ ಪ್ರಾಪರ್ಲಿ, ನಾಟ್ ದ ChatGPT. ಸೊ ಇಫ್ ಯು ಪ್ರಾಂಪ್ಟ್ ವೆಲ್, ದೇ ವಿಲ್ ಗಿವ್ ಆನ್ಸರ್ ವೆಲ್. So to prompt, you have to give time to the patient. They will tell all the answers. Don't cut their conversations. In India, if 1 minute, if doctor talks to a patient, if the patients talk to a doctor, 14 ಸರಿ ಇಂಟರ್ಫಿಯರ್ ಮಾಡ್ತಾರಂತೆ, ಸ್ಟಾಪ್ ಮಾಡ್ತಾರೆ. ಹೌದು. ಸೊ ಆ ಸ್ಟಾಪ್ ಮಾಡ್ದೇನೆ ನಿಧಾನಕ್ಕೆ ಕೇಳಿಸ್ಕೊಂಡ್ರೆ ನೀವು ಕರೆಕ್ಟ್ ಡಯಾಗ್ನೋಸಿಸ್ ಮಾಡಿದ್ರೆ ಕರೆಕ್ಟಾಗಿ ಟ್ರೀಟ್ ಮಾಡ್ಬೋದು. ಎಷ್ಟೋ ಸರಿ ಡಯಾಗ್ನೋಸಿಸ್ ತಪ್ಪಾಗಿರುತ್ತೆ, ಬಿಕಾಸ್ ಕೇಳಿಸ್ಕೊಂಡಿರಲ್ಲ. So be a good listener. Always. Amazing. So this is one habit that you internally cringe when patients mention it. So water or fiber, what matters more? Water or fiber? What matters most? Both. Nobody is first, nobody is second. ಇದು ಚಿಕನ್ ಅಥವಾ ಎಗ್ ಅಂತ ಸಿಚುವೇಶನ್ ನೀವು ಕೇಳ್ತಾ ಇರೋದು. ವಾಟರ್ ಫಸ್ಟ್, ನೀರು ಫಸ್ಟ್ ಅಂತ. ನಾನು ವಾಟರ್ ಫಸ್ಟಾ ಫ್ರೂಟ್ಸ್ ಫಸ್ಟಾ ಅಂತ? ಇಬ್ಬರು ಫಸ್ಟ್ ಅಲ್ಲ, ಇಬ್ಬರು ಈಕ್ವಲ್ಲೇ, ಇಬ್ಬರು ನೆಕ್ಸ್ಟೇ. ಹೆಣ್ಣು ಗಂಡು ಮಕ್ಕಳಿದ್ದಂಗೆ ಇಬ್ಬರು ಒಂದೇ ನಮಗೆ, ಒಬ್ಬರು ಭೇದಭಾವ ಇಲ್ಲ ಅಂತ. ಹಾಗೆ ಒನ್ ಮಿಸ್ಕನ್ಸೆಪ್ಷನ್ ಯು ವಿಶ್ ನೆವರ್ ಎಕ್ಸಿಸ್ಟೆಡ್. ಮಿಸ್ಕನ್ಸೆಪ್ಷನ್ ಐ ವಿಶ್ ನೆವರ್ ಎಕ್ಸಿಸ್ಟೆಡ್ ಇಸ್ piles, fissure, fistula are not something very, very big problems. They're not a big disease. It's very simple problem which people neglect, ignore, and sometimes bleeding can be colorectal cancer. Because of this, Beware. many people have lost their life. Beware. On November 20th, on World Piles Day, 19th, one patient came, madam. ರೈತರು
ಬೆಂಗಳೂರು ಗ್ರಾಮಾಂತರ ಪಕ್ಕದ ರೈತರು, ಅದರ ರೈತರ ಮಗ ಚೀಫ್ ಪೋಸ್ಟ್ ಮಾಸ್ಟರ್. ಆಯಿತಾ, ಎಲ್ಲ ಹೋಗೋದ ದಲಾಳಿ ಹತ್ರ, ಡಾಕ್ಟರ್ ಹತ್ರ 1 ವರ್ಷದಿಂದ ಪೈಲ್ಸು ಅಂತ ಆಪ್ರೇಟ್ ಮಾಡಿದ್ದಾರೆ. ಬ್ಲೀಡಿಂಗ್ ನಿಂತಿಲ್ಲ. ಇನ್ನೊಬ್ರು ಯಾರು ಹೇಳಿದ್ದಾರೆ, ಇಲ್ಲಪ್ಪ ಅಲ್ಲೆಲ್ಲೋ ಮೈಸೂರಲ್ಲಿ ಒಬ್ರು ಇದ್ದಾರೆ, ಅಲ್ಲಿ ಹೋಗೋಣ ಅಂತ. ಅಲ್ಲಿಗೆ ಹೋದರು, ಅಲ್ಲೂ ಆಪ್ರೇಷನ್ ಮಾಡಿದ್ರು. ಮಂಡ್ಯದಲ್ಲಿ ಮಗಳ ಮನೆ ಅಂತ 1 ತಿಂಗಳಿದ್ರು, ಬ್ಲೀಡಿಂಗ್ ನಿಂತಿಲ್ಲ. ಮತ್ತೆ ಬೆಂಗಳೂರಿಗೆ ಬಂದರು, ಇಲ್ಲೊಂದು ಆಪ್ರೇಷನ್ ಆಯಿತು, ಬ್ಲೀಡಿಂಗ್ ನಿಂತಿಲ್ಲ. ಸಣ್ಣ ಹಾಕ್ತಾ ಹೋದರು, ಬೇದಿ ಆಗ್ತಾ ಇದೆ, ಬ್ಲೀಡಿಂಗ್ ನಿಂತಿಲ್ಲ. ಆಮೇಲೆ ಯಾರೋ ಹೇಳಿದಾರಲ್ಲ ಮೇಡಮ್, ಯಾರೋ ಒಂದು ಹೆಣ್ಮಗಳು, ಎಲ್ಲ ಜೋಕ್ ಮಾಡ್ತಾರೆ, ಇವ್ರಿಗೇನಪ್ಪ ಮನೇಲೇ ಇರ್ತಾರೆ, ಏನೂ ಕೆಲಸ ಮಾಡಲ್ಲ, ಯಾವಾಗ ನೋಡೋದು ಇನ್ಸ್ಟಾಗ್ರಾಮು, ಸೋಷಿಯಲ್ ಮೀಡಿಯಾ, FM ಕೇಳಿಸ್ತಾ ಇರ್ತಾರೆ ಅಂತ. ಆ ಹೆಣ್ಮಗಳು ಸೊಸೆ ಬರೀ 4ನೇ ಕ್ಲಾಸು. ಆ ಸೊಸೆ ಎಲ್ಲೋ ಒಂದು ಕಡೆ ನಾನು ಮಾತಾಡೋದು ನೋಡಿ, ಇಲ್ಲ ನೋಡ್ರಿ ಡಾಕ್ಟ್ರು ಮಾತಾಡಿದ್ದಾರೆ, ಇಲ್ಲಿ ಹೋಗೋಣ, ಈ ಸಿಮ್ಟಮ್ಸ್ ಎಲ್ಲ ಅಪ್ಪನಿಗಿದೆ ಅಂತ ಸೊಸೆ ಕರ್ಕೊಂಬರ್ತಾರೆ. ಬಂದಾಗ ಕೈ ಇಡ್ತೀನಿ ಮೇಡಮ್, ಕೆಳಗೆ ಇರುತ್ತೆ ಕ್ಯಾನ್ಸರು. ಅದನ್ನು ಮಿಸ್ ಮಾಡಿದ್ದಾರೆ. ಯಾರು? MS ಸರ್ಜರಿ ಮಾಡಿರೋಂಥ ಡಾಕ್ಟ್ರುಗಳು 3 ಜನ. ಇವರೇ ಮಿಸ್ ಮಾಡಿದ್ರೆ ಏನು ಕ್ವ್ಯಾಕ್ಸ್ ಕತೆ ಏನು ಮೇಡಮ್? ಇನ್ ಪೇಷಂಟ್ಸ್ ಏನಾಗ್ತಾರೆ. ಸೊ ಆಮೇಲೆ ಡಯಾಗ್ನೋಸ್ ಮಾಡಿ, ಆಮೇಲೆ ವಿ ಸ್ಟಾರ್ಟೆಡ್ ಆನ್ ಫಾಸ್ಟ್ ಟ್ರ್ಯಾಕ್ ಆ್ಯಂಡ್ ಸ್ಟಾರ್ಟೆಡ್ ಟ್ರೀಟಿಂಗ್ ಹಿಮ್. ಇದಾಗಿದ್ದು November 20th ಇನ್ಸಿಡೆಂಟು. ಸೊ ಹಾಗಾಗಿ ಯಾರೇ ಆಗಲಿ, ಈ ಒಂದು ಪೈಲ್ಸು ಬ್ಲೀಡಿಂಗ್ ಆದರೆ, ಫಿಸ್ಚುಲ್ ಆದರೆ, ದಯವಿಟ್ಟು ಹೋಗಿ ಡಾಕ್ಟರ್ ಹತ್ರ ಮೊದಲು ತೋರಿಸ್ಬೇಕು. ಹೌದು. ಸೊ ಸಿನ್ಸ್ ಯು ಮೆನ್ಷನ್ಡ್ ಅಬೌಟ್ ಕ್ಯಾನ್ಸರ್ ಇದೆಲ್ಲ, ಇದ್ರದ್ದು ಇದಕ್ಕೇನಾದ್ರು ಸ್ಕ್ಯಾನು, ರೆಗ್ಯುಲರ್ ಚೆಕಪ್ ಅಂತ ಆ ಥರ ಏನಾದ್ರು ಇದೆಯಾ ಏನಲ್ ಹೆಲ್ತ್ಗೆ? ಮೇಡಮ್, ಈ ಏನಲ್ ಹೆಲ್ತ್ಗೆ ಸ್ಕ್ಯಾನ್ ಇದೆಯಾ, ರೆಗ್ಯುಲರ್ ಚೆಕಪ್ ಇದೆಯಾ ಅಂತ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಮೇಡಮ್. ಎಲ್ಲರೂ ಹೋಗಿ ಡೆಂಟಲ್ ಕ್ಲಿನಿಕ್ ಹೋಗಲ್ವಾ? ನೀವು ಹೋಗಿದ್ದೀರಿ ಡೆಂಟಲ್ ಕ್ಲಿನಿಕ್ಗೆ? ಹೋಗಿದ್ದಾರೆ ತಾನೆ? ದೇಸೆ ಎವ್ರಿ 6 months ಗೋ ಟು ಎ ಡೆಂಟಿಸ್ಟ್, ಸ್ಕೇಲಿಂಗ್ ಮಾಡಿಸ್ಕೊಳ್ಳಿ, ಬ್ರಷ್ ಮಾಡ್ಕೊಳ್ಳಿ, ಬ್ಲಾ ಅಂತ ಹೇಳ್ತಾರಲ್ಲ. ಆ ಡೆಂಟಲ್ ಎಂಟ್ರಿ ಎಷ್ಟು ಮುಖ್ಯನೋ, ಎಕ್ಸಿಟು ಅಷ್ಟೇ ಮುಖ್ಯ ಅಲ್ಲ ಮೇಡಮ್? ಐ ರೈಟ್ ಟು ರಾಂಗು? ಸೊ ಎಂಟ್ರಿನೂ ಚೆನ್ನಾಗಿರ್ಬೇಕು, ಎಕ್ಸಿಟು ಚೆನ್ನಾಗಿರ್ಬೇಕು. ಎಂಟ್ರಿ ಹೆಂಗಿರುತ್ತೆ ಅಂದರೆ, ಯಾವುದೋ ಒಂದು ದೊಡ್ಡ ಒಂದು ಸಿನಿಮಾ ಬಂದರೆ ಎಂಟ್ರಿಲಿ ನಿಧಾನಕ್ಕೆ ಹೋಗ್ತಾ ಇರ್ತಾರೆ, 1 2 ಹೋಗ್ಬೇಕಾದ್ರೆ ನಿಧಾನಕ್ಕೆ ಹೋಗ್ತಾ ಇರ್ತಾರೆ. ಸಿನಿಮಾ ಬಿಟ್ಟ ತಕ್ಷಣ ಎಕ್ಸಿಟ್ ಎಲ್ಲ ಜಾಮ್ ಆಗ್ತಾರಲ್ಲ, ಹಾಗೆ ಎಕ್ಸಿಟ್ನೂ ಚೆನ್ನಾಗಿ ನೋಡ್ಕೋಬೇಕು, ಎಂಟ್ರಿನೂ ಚೆನ್ನಾಗಿ ನೋಡ್ಕೋಬೇಕು. ಎಕ್ಸಿಟ್ ಜಾಮ್ ಆದರೆ ಪೈಲ್ಸು ಫಿಸ್ಚುಲ್ ಆಗುತ್ತೆ. ಸೊ ನೀವು ಕೇಳಿದ್ದೇನು, ಕ್ಯಾನ್ಸರ್ಸ್ಗೇನಾದರೂ ಏನಲ್ ಕೆನಾಲ್ದು ಇದೆಯಾ ಅಂತ? ರೆಗ್ಯುಲರ್ ಚೆಕಪ್? ಎಸ್, ರೆಗ್ಯುಲರ್ ಚೆಕಪ್ಸ್ ಮೇಡಮ್. ಇಂಡಿಯಾದಲ್ಲಿ ದ ಕ್ಯಾನ್ಸರ್ ವಿಚ್ ಇಸ್ ಗ್ರೋಯಿಂಗ್ ವೆರಿ ಫಾಸ್ಟ್ ಇಸ್ ಕೋಲೋರೆಕ್ಟಲ್ ಕ್ಯಾನ್ಸರ್. ವೈ ಡಾಕ್ಟ್ರೆ? ಆಯಿತಾ? ಬಿಕಾಸ್ ಆಫ್ ಈಟಿಂಗ್ ಹ್ಯಾಬಿಟ್ಸ್. ವಾಟ್ ಲೈಕ್ ಈಗ ಮೇಡಮ್, ನಾವು ನೀವೆಲ್ಲ ಮಕ್ಕಳಿದ್ದಾಗ ನಮಗೆಲ್ಲ ಲಕ್ಸುರಿ ಅಂದರೆ ಮಸಾಲ ದೋಸೆ, ಕರೆಕ್ಟಾ? ನಿಜ. ಮಸಾಲ ದೋಸೆ ಲಕ್ಸುರಿ ನಮಗೆಲ್ಲ. ಅದು ಏನು ಎಲ್ಲೋ ಯಾರೋ ಕರ್ಕೊಂಡೋಗಿ ಒಂದಿನ ಹೋಟ್ಲಲ್ಲಿ ಕೊಡ್ಸಿದ್ರೆ ಬಾ ಸೆಲೆಬ್ರೇಷನ್ನು, 6 ತಿಂಗಳು ಒಂದು ದೋಸೆ ಸೆಲೆಬ್ರೇಷನ್ನು. ಆದರೆ ಈಗ ಮೇಡಮ್, ಎವ್ರಿ ಡೇ ಇಸ್ ಎ ಸೆಲೆಬ್ರೇಷನ್. ಅದು ಹಳ್ಳಿ ಆಗಲಿ ಸಿಟಿ ಆಗಲಿ. ಹಳ್ಳಿ ಆದರೆ ಇವತ್ತು ರೋಡ್ ಸೈಡ್ ಹೋಗ್ಬಿಟ್ರೆ ಎಲ್ಲ ಕಲರ್ ಪಾನಿಪುರಿ, ಕಲರ್ ಕಬಾಬು, ಕಲರ್ ಗೋಬಿ, ಎಲ್ಲ ಬರೀ ಕಲರೇ ಕಾಣ್ತಾ ಇರುತ್ತೆ. ಆ ಕೆಟ್ಟ ಎಣ್ಣೆ, ಆ ಕೆಟ್ಟ ಪನ್ನೀರು, ಆ ಪ್ಲಾಸ್ಟಿಕ್ ಪನ್ನೀರು, ಅದನ್ನು ತಗೊಂಡು ತಂದೆ ಅದನ್ನು ಪಾರ್ಸಲ್ ಮಾಡಿಕೊಂಡು ಹಳ್ಳೀಲಿ ಮಕ್ಕಳಿಗೆ ತೊಗೊಂಡೋಗ್ತಾನೆ. ಇನ್ನು ಸಿಟಿ ಆದರೆ ಯಾವ ಪಾರ್ಸಲು ಬೇಕಾಗಿಲ್ಲ, ಕ್ಲೌಡ್ ಕಿಚನಿಂದ ಆನ್ಲೈನ್ ಬುಕ್ ಮಾಡೋ, ರಾತ್ರಿ ಎಲ್ಲ ತಿನ್ನು. ಸೊ ಹೀಗಾಗಿ ಈಟಿಂಗ್ ಹ್ಯಾಬಿಟ್ಸ್ ಚೇಂಜ್ ಆಗ್ತಾ ಇದೆ, ಲೈಫ್ ಸ್ಟೈಲ್ ಚೇಂಜ್ ಆಗ್ತಾ ಇದೆ. ಇದನ್ನು ಜಿಯೋ ಕಲ್ಚರಲ್ ಶಿಫ್ಟ್ ಅಂತ ಕರಿತೀವಿ ನಾವು. ಹಂಗಂದ್ರೆ ಜಿಯೋ ಕಲ್ಚರಲ್, ವೆಸ್ಟಲ್ಲಿ ಏನು ತಿಂತಾದರೂ ಅದನ್ನು ತಿಂತಾ ಇದ್ದೀವಿ. ವೆಸ್ಟಲ್ಲಿ ಏನು ಕಾಯಿಲೆ ಬರ್ತಾತೋ ನಮ್ಗೆ ಈ ಕಾಯಿಲೆ ಬರ್ತಾ ಇದೆ ಮೇಡಮ್. ನೀವೆಲ್ಲ 1991ಗೆ ನಮ್ಮಲ್ಲಿ ಲಿಬರಲೈಸೇಷನ್, ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್ ಆಯಿತು. LPG ಅಂತ, ಅದನ್ನು ಗ್ಯಾಸ್ ಸಿಲಿಂಡರ್ ಕಂಪೇರ್ ಮಾಡ್ತಾಯಿದ್ರು. LPG ಆದಾಗ ಏನಾಯಿತು ಮೇಡಮ್, ನಮ್ಮ ಎಕಾನಮಿ ಓಪನ್ ಆಯಿತು. IT ಬಂತು, BT ಬಂತು, ರೋಡ್ಸ್ ಬಂತು, ಫ್ಲೈಓವರ್ ಬಂತು, ಅದ್ರ ಜೊತೆಗೆ ಕಾರ್ಸ್ ಬಂತು, ಅದ್ರ ಜೊತೆಗೆ ಆ್ಯಪಲ್ ಫೋನ್ಸು. ಸೊ ಹೇಗೆ ನಮ್ಮ ಜೊತೆಗೆ ಟೆಕ್ನಾಲಜಿ ಬಂತು, ಕೆಟ್ಟದ್ದು ಹಾಗೇ ಬಂತು ಮೇಡಮ್. ಆ ಕೆಟ್ಟದೇನಪ್ಪ ಅಂತ ಹೇಳಿದ್ರೆ ಆರೋಗ್ಯ. ಸೊ ಇವತ್ತು ಜನರ ಆರೋಗ್ಯ ಒಂಥರ ಅವ್ರ ತಲೆ ಮೇಲೆ ಕತ್ತಿ ತೂಗ್ತಾ ಇದೆ. ಡೈಲಿ ಜನ ಟೈಮ್ ಬಾಂಬ್ ಕಟ್ಕೊಂಡು ಜೀವನ ಮಾಡ್ತಾ ಇದ್ದಾರೆ. ಆರೋಗ್ಯ ಎಲ್ಲ ಹೋಯ್ತು ಮೇಡಮ್. ರಾತ್ರಿ ಎಲ್ಲ ಕೆಲಸ ಮಾಡಬೇಕು US ಅವ್ರು ಕೊಡೋ ಚೀಪ್ ಡಾಲರ್ಗೆ. ಹಗಲೆಲ್ಲ ಬಂದು ಮಲಗಬೇಕು, ಹಗಲೊತ್ತು ನಿದ್ದೆ ಬರಲ್ಲ. ಉಲ್ಟಾಗಿದೆಯಲ್ಲ ಸರ್ಕಾರಿ ನಿದ್ದಮ್ಮ. ನಾವು ರಾತ್ರಿ ನಿದ್ದೆ ಮಾಡಬೇಕು, ಬೆಳಗ್ಗೆ ಎದ್ದೇಳಬೇಕು. ಅದು ಬದಲು ಉಲ್ಟಾ ರಾತ್ರಿ ಎಲ್ಲ ಕೆಲಸ ಮಾಡು. ಎಲ್ಲೋ ರಾಕ್ಷಸತಿನ ಹೊತ್ತಲ್ಲಿ ಊಟ ಮಾಡೋದವರು, ಆ ಊಟನ ತಣ್ಣಗಾಗಿರುತ್ತೆ ಮನೇಲಿ ತಂದು ಅದನ್ನು ಬಿಸಿ ಮಾಡು, ಇಲ್ಲ ಆನ್ಲೈನ್ ಆರ್ಡರ್ ಮಾಡು. ಸೊ ಇಟ್ಸ್ ಅ ಲೈಫ್ ಸ್ಟೈಲ್ ಆಫ್ IT ಪೀಪಲ್, ಲೈಫ್ ಸ್ಟೈಲ್ ಆಫ್ ಪೀಪಲ್ ವರ್ಕಿಂಗ್ ನೈಟ್,
ನೈಟ್ ಡ್ಯೂಟಿ ಮಾಡೋ ಡಾಕ್ಟ್ರುಗಳು, ಸ್ಟಾಫ್ ನರ್ಸು ಮತ್ತು ನಮ್ಮ ಪೊಲೀಸ್ನವ್ರು ಇದ್ದಾರಲ್ಲ ಪಾಪ, ನೈಟ್ ಡ್ಯೂಟಿ ಮಾಡೋರು, ಬಂದೋಬಸ್ತ್ ಮಾಡೋರು, ನಮ್ಮೆಲ್ಲ ರಕ್ಷಣೆ ಕೊಡೋ ಪೊಲೀಸ್ನವರು, ಅವರು, ಈ ನರ್ಸಸ್ಸು, ಕ್ಯಾಬ್ ಡ್ರೈವರ್ಗಳು, ಇವ್ರಿಗೆಲ್ಲ ಯಾರು ರಾತ್ರಿ ಹೊತ್ತು ಕೆಲಸ ಮಾಡ್ತಾರೋ ಅವ್ರಿಗೆಲ್ಲ ಕಟ್ಟಿಟ್ಟು ಬುತ್ತಿ ಈ ಪೈಲ್ಸು, ಈ ಫೀಷರು, ಈ ಫಿಸ್ಚುಲಾ, ಈ ಮಲಬದ್ಧತೆ, GI ಡಿಸೀಸಸ್, ಗಟ್ ಡಿಸೀಸಸ್ ಮೇಡಮ್. ಉಲ್ಟಾ ಆಗಿದೆ ಸರ್ಕಾರಿ ರಿದಮ್. ಅರ್ಥ ಆಯ್ತಲ್ಲ? ನಮಗೆಲ್ಲ ಹೇಳ್ತಿರೋ ಅರ್ಲಿ ಟು ಬೆಡ್, ಅರ್ಲಿ ಟು ರೈಸ್ ಮೇಕ್ಸ್ ಮ್ಯಾನ್ ಹೆಲ್ದಿ, ವೆಲ್ದಿ ಆ್ಯಂಡ್ ವೈಸ್. ಇವರಿಗೆಲ್ಲ ಏನು ಮೇಡಮ್, ಇವರಿಗೆಲ್ಲ ಏನು ಹೇಳಬೇಕು? ಹೆಲ್ದಿ ವೆಲ್ದಿ ವೈಸ್ ಅಲ್ಲ, ಇಟ್ ಈಸ್ ಬಿಕಮಿಂಗ್ ಎ ಸಿಕ್ ನೇಷನ್. ಒಂದು ಕಡೆ ಮೂಲಭೂತ ಸೌಕರ್ಯ ಜಾಸ್ತಿ ಆಗ್ತಾ ಇದೆ ಇಂಡಿಯಾದಲ್ಲಿ, ಆದ್ರೆ ಬಟ್ ಡಿಸೀಸ್ ಪ್ಯಾಟರ್ನ್ಸ್ ಚೇಂಜ್ ಆಗ್ತಾ ಆರೋಗ್ಯ ಇದೆಯಲ್ಲ ಕಮ್ಮಿ ಆಗ್ತಾ ಇದೆ. ತುಂಬ. ಮೇಡಮ್, ಐ ಸೆಟ್ colorectal cancers are raising. I told the reason. 78% colorectal cancers ಡಯಾಗ್ನೋಸ್ ಆಗೋದು ಲೇಟ್ ಸ್ಟೇಜಲ್ಲಿ. 100ಕ್ಕೆ 78 ಜನಕ್ಕೆ ಲೇಟ್ ಸ್ಟೇಜಲ್ಲಿ ಡಯಾಗ್ನೋಸ್ ಆಗುತ್ತೆ. ಅಂದ್ರೆ ಸ್ಟೇಜ್ 3-4. ಎಸ್, 4. ವೈ? ಬಿಕಾಸ್ ಇದನ್ನು ಎಷ್ಟೋ ಜನ ಪೈಲ್ಸ್ ಅಂತ ನೆಗ್ಲೆಕ್ಟ್ ಮಾಡ್ತಾರೆ, ಇಗ್ನೋರ್ ಮಾಡ್ತಾರೆ. ಪೈಲ್ಸ್ ಅಂತ ಮನೆ ಮದ್ದು ನೋಡ್ತಾರೆ, ಪೈಲ್ಸ್ ಅಂತ ಮೆಡಿಕಲ್ ಸ್ಟೋರ್ಗೆ ಹೋಗಿ ಕಾನ್ಸ್ಟಿಪೇಷನ್ ತೊಗೊಳ್ತಾರೆ, ಔಷಧಿ ತೊಗೊಳ್ತಾರೆ, ಪೈಲ್ಸ್ ಅಂತ ಕ್ವ್ಯಾಕ್ ಹತ್ರ ಹೋಗ್ತಾರೆ, ಸುಮಾರು ವರ್ಷ ಕಳೀತಾರೆ. ಬಿಫೋರ್ ದೇ ಕಮ್ ಟು ಅಸ್ ತುಂಬ ಲೇಟ್ ಆಗಿರುತ್ತೆ. ಸೊ ಹಾಗಾಗಿ ಇಟ್ ಇಸ್ ಎ ರೆಡ್ ಫ್ಲ್ಯಾಗ್ ಸೈನ್ ಫಾರ್ ದಿಸ್ ನೇಷನ್. ದಟ್ ಯಾವ ಸ್ಟೇಜಿಗೆ ಬಂದ್ರೆ ಯೂಶಲಿ ಇದು ಹಿಡಿಬೋದು ಡಾಕ್ಟ್ರೆ? ಮೇಡಮ್, ಬೆಸ್ಟ್ ಸ್ಟೇಜ್ 1, ಬೆಸ್ಟ್. Earlier the better. ಸ್ಟೇಜ್ 1 ಬಂದರೆ ಮೇಡಮ್ 99% ಆಫ್ colorectal cancers ಕ್ಯಾನ್ ಬಿ ಟ್ರೀಟೆಡ್ ಕಂಪ್ಲೀಟ್ಲಿ. ಸ್ಟೇಜ್ 1. ಸ್ಟೇಜ್ 2 ಆಲ್ಸೋ ವಿ ಕ್ಯಾನ್ ಟ್ರೀಟ್ ವೆಲ್. ಪರ್ಸೆಂಟೇಜ್ 85%. ಸ್ಟೇಜ್ 3 ಮತ್ತು 4 ಹೋದಾಗಂತೂ ಅವರಿಗೆ ಹರಿಶ್ಚಂದ್ರ ಘಾಟೆ ಗತಿ. ಹಾಗೆ ಏನೂ ಆಗಲ್ಲ. ಸೊ ಹಾಗಾಗಿ ಪೀಪಲ್ ಶುಡ್ ಬಿ ವೆರಿ ವೆರಿ ಕೇರ್ಫುಲ್. ಬ್ಲೀಡಿಂಗ್ ಆದಾಗ, ಬೇದಿ ಆದಾಗ ಪದೇ ಪದೇ, ಕಾನ್ಸ್ಟಿಪೇಷನ್ ಪದೇ ಪದೇ ಆದಾಗ, ಹೊಟ್ಟೆ ಹಸಿವು ಕಡಿಮೆ ಆದಾಗ, ಸಣ್ಣ ಆದಾಗ, ಅಷ್ಟೊತ್ತಿಗೆ ಮುಂದಕ್ಕೆ ಕೊಟ್ಟೋಗಿರ್ತದೆ. ಸೊ ಬ್ಲೀಡಿಂಗ್ ಬಂದ ತಕ್ಷಣ ದಯವಿಟ್ಟು ಹೋಗಿ ಡಾಕ್ಟರ್ ಹತ್ರ ಚೆಕಪ್ ಮಾಡಿಸ್ಕೊಳ್ಳಿ.